ಮಂದಿ ಕುಡಿದು ಬರ್ತಾರ. ಅವನ್ ಕೇಳ್ರಿ, ಯಾಕೆ ಕುಡಿತೀಯಪ್ಪ ನೀನು, ಯಾಕೆ ಕುಡಿತಿ ಅಂದ ಕೂಡಲೇ ಅವೇನಂತಾನ, ಟೆನ್ಷನ್ ರೀ, ಸಾಕಾಗದ ನಮಗ. ಏನ್ ಸಾಕಾಗಿರ್ಬೇಕು ಅವಾಗ? ಸುಮ್ ನೆವ ಹೇಳೋದ್ರಿ, ಅದಕ್ಕೊಂದು ನೆವ. ಒಬ್ಬೊಬ್ಬರು ಗುಡ್ಕ ತಿಂತಿರ್ತಾರ, ಪಾಕೆಟ್ ಹರಿಯೋದು. ನಿಮ್ಗೆ ಗೊತ್ತಿಲ್ರಿ, ದಿವ್ಸ ಟಿವಿಯಾಗ ಇಬ್ರು ಹಿಂಗ ಬರ್ತಾರ, ಗಾಡಿ ಓಡಿಸುವತ್ತ ಅದನ್ನ ಕೆಂಪಂದ ಕೇಸರಿ ಹಿಂಗ ತೂರೋದು, ತಿನ್ರಿ ಅನ್ನೋದು ನಿಮಗೆಲ್ಲ. ಅವ್ರು ಯಾರು ಗೊತ್ತದಲ್ಲ, ದೊಡ್ಡ ದೊಡ್ಡ ಹೀರೋಗಳು. ದಯವಿಟ್ಟು ನಿಮಗೆ ವಿನಂತಿ ಮಾಡಿ ಹೇಳ್ತೀನಿ, ಖರ್ಚಾಗಬೇಕತ್ತ. ಅವ್ರು ಯಾರು ಟಿವಿಯಾಗ ಅಡ್ವರ್ಟೈಸ್ಮೆಂಟ್ ಮಾಡ್ತಾರಲ್ಲ ಕೇಸರಿದು, ಅವ್ರ ಮಣಿಗೆ ಹೋಗ್ರಿ, ಅವ್ರು ಎಂದೂ ಅದನ್ನು ಮುಟ್ಟಂಗಿಲ್ಲ. ಅದನ್ನ ಅಡ್ವರ್ಟೈಸ್ಮೆಂಟ್ ಮಾಡವ 1000 ಕೋಟಿ ಮಾಲಕದಾನ, ಅದನ್ನ ತಿಂದವ ಉಡಿಸಲ್ದಾಗ ಒದ್ದಾಡಗತ್ತಾನ. ಕ್ಯಾನ್ಸರ್ ಹಾಸ್ಪಿಟಲ್ದೊಳಗ 100 ಮಂದಿ ಪಾಳೆ ಹಚ್ಚಾರ. ಮಿರಜ್ ಗಾಂಧಿ ಹಾಸ್ಪಿಟಲ್ದೊಳಗ ನೋಡ್ಬೇಕು ಎಷ್ಟು ಮಂದಿ, 100 ಮಂದಿ ಪಾಳೆ ಹಚ್ಚಿರ್ತಾರ. ಬೇರೆ ಎದಕ್ಕೂ ಅಲ್ಲ, ಅವ್ರೇನ್ ಅಡ್ವರ್ಟೈಸ್ಮೆಂಟ್ ಮಾಡ್ತಾರಲ್ಲ ಅವ್ರ ಸಲುವಾಗಿನ ಇದೆಲ್ಲ. ಪಾಕೆಟ್ ಹರಿಯೋದು ನಿಮ್ಗೆ ಗೊತ್ತಿರ್ಲಿ, ಅಡ್ವರ್ಟೈಸ್ಮೆಂಟ್ ದಾಗ ಟಿವಿ ಒಳಗ ಅದನ್ನು ಹರಿದು ಬಾಯಾಗ ಹಾಕೋತಾರ. ಅವರು ಬಾಯಾಗ ಹಾಕೋತಾರ, 1 ನಿಮಿಷ ಬಾಯಾಗ ಹಾಕೊಂಡು ಅಡ್ವರ್ಟೈಸ್ಮೆಂಟ್ ಅದು ಮುಗೀತಂದ್ರ ಪರದೆ ಸರಿಸಿರು ಅಂದ್ರ ಹಿಂದ್ ಹೋಗಿ ಉಗುಳಿ 40 ಸಾರಿ ಬಾಯಾಗ ನೀರ್ ಹಾಕಿ ಕೊಡ್ತಾರ. ಅವ್ರು ಅದನ್ನ ಒಂದಿಟ್ಟು ಆ ಬಾಯಾಗ ಅದ್ರ ಸೋಂಕಿರಬಾರ್ದು ಅಂತ ಹೇಳಿ ಅಡ್ವರ್ಟೈಸ್ಮೆಂಟ್ ಮಾಡೋರು. ನಮಗೆ ಯಾಕೆ ಇದು ತಿಳಿವಂತ, ನಮ್ಮ ಜನರಿಗೆ ಯಾಕೆ ತಿಳಿವಂತ? ಇದನ್ನ ತಯಾರು ಮಾಡೋರು, ಬ್ರ್ಯಾಂಡಿ ತಯಾರು ಮಾಡೋರು ಕೋಟ್ಯಾಧೀಶರು, 1000 ಕೋಟಿ ಸರ್ದಾರ ಅವರೆಲ್ಲ. ಒಬ್ಬೊಬ್ರು ಎಷ್ಟು ಕೋಟಿ ಮನಿ ಕಟ್ಟ್ಯಾರ ಅವರೆಲ್ಲ. ಕುಂತ್ರು ಅಂತಂದ್ರ ಅವ್ರು ಎಷ್ಟು ಹಂಗ 1 ಅಲ್ಲ 10 ಅಲ್ಲ 50 ಅಲ್ಲ 100 ಸೀರೆ ಮದುವೆಗದು ಹೋದಾಗ ನೋಡ್ಬೇಕು. ನಮ್ಮ ತಾಯಿಯಂದಿರು ಸೆಲೆಕ್ಟ್ ಮಾಡ್ತಿರ್ತಾರೆ ಬಟ್ಟೆ. ಹೆಂಗಂತಂದ್ರ ಈಚೆ ಕಡೆ ಕಪಾಟದನು ಎಲ್ಲ ತೆಗೆದು ಮುಂದೆ ಹೋಗಿತ್ತಾನವ, ಅಟ್ಟು ಮುಂದೆ ಕುಟ್ರಿ ಬೀಳ್ತಾವ. ಆ ನಂತರ ಮತ್ತೆ ಈಚೆ ಕಡೆ ನೋಡ್ತಾರ ನಮ್ಮ ಹೋಗೋದು, ಮತ್ತೆ ಈಚೆ ಕಡೆದು ಎಲ್ಲ ತಂದು ಹೋಗಿತೈತೆ ಅದು ಪಾಪ. ಮತ್ತೆ ಈಚೆ ಕಡೆದ್ದು ನೋಡೋದು. ಮುಂಜಾನೆ ಅರಿವಿ ಅಂಗಡಿಯಾಗ ಹೋದವ್ರ ಚಂಜಿ ಮಾಡಿ ಅವ್ರು ನಾವು ಬಾಗಲ ಹಿಗ್ತೀವ್ರಿ. ಅಂದ್ರ ಪಾಸ್ ಆಗಂಗೆ ಇಲ್ಲ, ನಮ್ಮ ತಾಯಿಯಂದ್ರಿಗೆ ಸೆಲೆಕ್ಟ್ ಆಗಂಗೆ ಇಲ್ಲ. ಕಾರಣ ಏನು ಅಂತಂದ್ರ, ಇವ 1 ವರ್ಷ 2 ವರ್ಷ ಹರಿದು ಹೋಗು ಸೀರಿ, ಒಂದು ಮುಂಜಾನೆಯಿಂದ ಹಿಡಿದು ಸಾಯಂಕಾಲ ತನಕ ವಿಚಾರ ಮಾಡಿ ಸೆಲೆಕ್ಟ್ ಮಾಡ್ತೀರಿ. ಈ ಬದುಕಿನೊಳಗೆ ಏನ್ ಖರೀದಿ ಮಾಡಬೇಕು, ಏನ್ ತಿನ್ನಬೇಕು, ಏನ್ ಮಾಡಬೇಕು ಅನ್ನೋದನ್ನ ಚಂದ ಸೆಲೆಕ್ಟ್ ಮಾಡಕ್ ಆಗಲಿಲ್ಲ ಅಂದ್ರೆ ನಮ್ಮ ಬದುಕಿಗೆ ಏನಾಗ್ತದ? ಬರೇ ಹರಿದು ಹೋಗು ಬಾರಿಗೆ ಸೀರಿ, ಪ್ಯಾಂಟ ಶರ್ಟ, ಅದನ್ನ ಖರೀದಿ ಮಾಡ್ಬೇಕಾದ್ರೆ ಎಷ್ಟು ಚಾಯ್ಸ್ ಮಾಡ್ತೀರಿ, ಎಷ್ಟು ವಿಚಾರ ಮಾಡ್ತೀರಿ. ಬರೀ ಬಟ್ಟೆ ಖರೀದಿ ಮಾಡ್ಬೇಕಾದ್ರ ಅದರ ಜೀವನದ ಮೌಲ್ಯಗಳು, ನಮ್ಮ ಬದುಕಿಗೆ ಯಾವುದು ಒಳ್ಳೆಯದು, ನಮ್ಮ ಬದುಕಿಗೆ ಯಾವುದು ಕೆಟ್ಟದ್ದು. ಒಂದು ಪ್ರಶ್ನೆ ಕೇಳ್ತೇನ್ರಿ, ಇಲ್ಲ ಇಲ್ಲಿ ಕೂತು ಮಂದಿಗೆಲ್ಲ ಕೆಟ್ಟದ್ದು ಯಾವುದು ಒಳ್ಳೆಯದು ಯಾವುದು ಗೊತ್ತಿಲ್ಲ ಅಂತೀರಿ? ಎಲ್ಲರಿಗೂ ಗೊತ್ತದ. ಯಾವುದು ಕೆಟ್ಟದ್ದು ಯಾವುದು ಒಳ್ಳೆಯದು ಎಲ್ಲರಿಗೂ ಗೊತ್ತದ. ಆದ್ರ ಹೆಚ್ಚು ಕೆಟ್ಟದ್ದ ಮಾಡ್ತೀವಿ ನಾವು. ಪಾಪ ಯಾವುದು ಪುಣ್ಯ ಯಾವುದು ಎಲ್ಲರಿಗೂ ಗೊತ್ತದ, ಯಾರಿಗೂ ಗೊತ್ತಿಲ್ಲ ಅಂತೀರಿ? ಆದ್ರ ಉದ್ದೇಶಪೂರ್ವಕವಾಗಿ ಎಲ್ಲರೂ ಪಾಪದ ಕೆಲಸನ ಮಾಡಕತ್ತೀವಿ ನೋಡ್ರಿ. ಜೀವನದೊಳಗ ಯಾವುದು ಒಳ್ಳೆಯದನ್ನೋದು ಸೆಲೆಕ್ಟ್ ಮಾಡಕ್ ಆಗವಲ್ತ ನಮಗ. ಊಟ ಮಾಡುವಾಗ ನಾವು ಆಯ್ಕೆ ಮಾಡ್ಬೇಕು, ನಾವ್ ಏನ್ ತಿಂದ್ರ ಒಳ್ಳೆಯದು ನಮ್ಮ ಶರೀರಕ್ಕ, ಇದಕ್ಕೆ ಏನು ಹಾಕಿದ್ರೆ ಒಳ್ಳೆಯದು, ಏನು ಹಾಕಿದ್ರೆ ಕೆಟ್ಟದ್ದು.
ಹಿಂಗ ಸೈಕಲ್ ಮೋಟರ್ ಮ್ಯಾಗ ಗಂಡ ಹೆಂಡತಿ ಹೋಗಿರ್ತಾರ, ಏನೋ ಯಾರನ್ನೋ ಒಂದು ಮಾತಾಡ್ಸಾಕು, ಯಾರ್ದು ಬೆಟ್ಟ ಆಗಾಕು ಸೈಕಲ್ ಮೋಟರ್ ಮ್ಯಾಗ ಗಂಡ ಹೆಂಡತಿ ಹೋಗ್ತೀರಿ. ಕೆಟ್ಟ ಬಿಸಿಲಾಗನ ಇಬ್ರು ಗಂಡ ಹೆಂಡತಿ ಸೈಕಲ್ ಮೋಟರ್ ಮ್ಯಾಗ ಹೊಟ್ಟಿರ್ತೀರಿ. ಆದ್ರೆ ನಿಮ್ಮ ಸೈಕಲ್ ಮೋಟ್ರ ಎಳನೀರ್ ಅಂಗಡಿ ಅವನ ಮುಂದೆ ತರುತ್ತದನೋ ಏನ್ ಕೊಕ್ಕೋ ಕೋಲಾ ಅಂಗಡಿ ಅವನ ಮುಂದೆ ತರುತ್ತದನೋ? ಎಲ್ಲಿ ತರುತ್ತದೆ? ಬಹಳಷ್ಟು ಮಂದಿ ಎಳನೀರು ಕುಡಿಯೋದ ಕಡಿಮೆ. ನೀವು ಕೊಕ್ಕೋ ಕೋಲಾ, ಮೆರಿಂಡಾ, ಹಾಗೆಲ್ಲ ನಮ್ಮ ಹಿಂದೆ ಹಿರಿಯರು ಬಿಸಿಲಾಗ ಮಣಿಗೆ ಯಾರ ಬಂದ್ರಂದ್ರ ಒಂದ್ ಗ್ಲಾಸ್ ಮಜ್ಜಿಗೆ ಕೊಡ್ಲೇನ್ ಅಂತಿದ್ರಿ, ಒಂದಿಟ್ಟು ಅಂಬಲಿ ಕೊಡ್ಲೇನ್ ಅಂತಿದ್ರಿ, ಇಲ್ಲ ಅಂದ್ರ ಒಂದಿಷ್ಟು ಶರಬತ್ ಮಾಡಿ ಕೊಡ್ಲೇನ್ ಅಂತಿದ್ರಿ. ಈಗ ಹಂಗಿಲ್ಲ. ಈಗೇನ್ರಿ ಮೆರಿಂಡಾ ಕೊಡ್ಲೇನ್, ಕೊಕ್ಕೋ ಕೋಲಾ ಕುಡಿತೀರೇ, ಮತ್ತ ಅದನ್ನ ಕುಡಿತೀರೇನ್, ಇದನ್ನ ಕುಡಿತೀರೇನ್, ಇದ್ರ ಮುಂದಿನ ಬೇರೆ ಬೇರೆ ಅದಾವ, ಅವತರ ಹೆಸರು ಹೇಳಂಗಿಲ್ಲ ನಾವು. ಹೌದಿಲ್ಲ? ನಮ್ ಸೈಕಲ್ ಮೋಟರ್ ಸೀದಾ ಹೋಗಿ ಆ ಅಂಗಡಿ ಮುಂದೆ ನಿಂತಿರ್ತದ. ಆದ್ರ ಅದರಿಂದ ನಮ್ಮ ದೇಹಕ್ಕ ಎಷ್ಟು ಅಪಾಯಕಾರಿ ಅದನ್ನೋದು ಯಾರಿಗೆ ತಿಳಿಯಂಗಿಲ್ಲ ಅಂತೀರಿ? ಎಲ್ಲರಿಗೂ ತಿಳಿದೈತೇನ? ದಿವಸ ವಿಡಿಯೋದೊಳಗೆ ನೋಡ್ತೀರಿ, ಅವನ್ನ ನೋಡಿಯೂ ಮತ್ತು ಹೋಗಿ ಅಲ್ಲಿ ನಾವು ಗಾಡಿ ತರುತ್ತೇವೆ ಅಂದ್ರೆ ಎಷ್ಟು ಶಾಣ್ಯರು. ಪಾಪ ಎಳ್ನೀರ್ ಅಂಗಡಿನ ಇಲ್ಲ ಅವಂಗ. ಒಬ್ಬರ ಎಳ್ನೀರ್ ಅಂಗಡಿಯವರು ಒಂದು ದೊಡ್ಡ ಬಿಲ್ಡಿಂಗ್ ಹಾಕಿ ಅದಕ್ಕೆಲ್ಲ ಕಾಸಿನ ಕಪಾಟ ಮಾಡಿ ಎಳ್ನೀರ್ ಇಟ್ಟಾರೇನು ರೋಡ್ನಾಗ್ರಿ? ಪಾಪ ಒಂದ್ ಟೇಬಲ್ ಇಟ್ಕೊಂಡು ಬಿಸಿಲಾಗ ಎಳ್ನೀರ್ ಇಟ್ಕೊಂಡು ಕುಂತಿರ್ತಾನ. ಆದ್ರೆ ಅವರು ಕೊಕ್ಕೋ ಕೋಲಾದವ್ರ ಅಂಗಡಿಯವರು ಅವರು ಏನವ್ರ ಅಂಗಡಿ, ಏನ್ ಟೇಬಲ್, ಏನ್ ಸರ್ವರ, ಏನ್ ಸಪ್ಲೈಯರ, ಅವ್ರದೆಲ್ಲ ಹಂಗ. ಆದ್ರೆ ನೀವು ಆಯ್ಕೆ ಮಾಡ್ರಿ, ಅದನ್ನು ಕುಡಿದ್ರೆ ನಮ್ಮ ಶರೀರಕ್ಕೆ ಏನಾಗ್ತದ? ಈ ಬಿಸಿಲಾಗಿ ಇಟ್ಕೊಂಡು ಕೂತಾನ ಪಾಪ, ಇವಂದು ಕುಡಿದ್ರೆ ಏನಾಗ್ತದ ನಮ್ಮ ಶರೀರಕ್ಕೆ ನೋಡಿ. ನಾವೆಲ್ಲ ಬುದ್ಧಿವಂತರು, ನಾವೆಲ್ಲ ಶಾಣ್ಯರು, ನಾವು ತಿಳಿದವರ ಹಿಂಗ್ ಮಾಡ್ತೀವಿ ನೋಡ್ರಿ. ಬರೇ ಒಬ್ಬ ರೈತ ಮೆತ್ತಿಕಲ್ಲಿ ಬೆಳೆದ, ಸೌತಿಕಾಯಿ ಬೆಳೆದ, ಗಜ್ಜರಿ ಹೊಲದಾಗ ಬೆಳೆದಾನ, ಆನಂತರ ಮೂಲಂಗಿ ಬೆಳೆದಾನ. ಇವನ್ನೆಲ್ಲ ಸಂತ್ಯಾಗ ಮಣ್ಣಾಗ ಒಂದು ಅರಿವಿ ಹಾಸಿ ಅರಿವಿ ಮ್ಯಾಲ ಮೆತ್ತಿ ಪಲ್ಲಿ ಇಟ್ಟುಕೊಂಡು ಕೊಂಡಿರ್ಬೇಕು ನಮ್ಮ ರೈತ. ಆದ್ರ ಒಂದು ಬೀರ್ ಬಾಟಲ್ ಎಲ್ಲಿಟ್ಟಿರ್ತ ಅಂದ್ರ 1 ಕೋಟಿ ರೂಪಾಯಿ ಬಿಲ್ಡಿಂಗ್ ಒಳಗ, AC ರೂಮಿನೊಳಗ, ಗ್ಲಾಸ್ ಹೌಸ್ ನೊಳಗ ಏನ್ರಿ ಅದನ್ನ ಇಟ್ಟಿರ್ತಾರ. ಇದ್ರೊಳಗೆ ಯಾವುದು ಒಳ್ಳೇದು ಯಾವುದು ಕೆಟ್ಟದ್ದು ಗೊತ್ತಿಲ್ಲ ಏನ್ ಮಂದಿಗೆ? ಎಲ್ಲರಿಗೂ ಗೊತ್ತದ. ಮೆತ್ತಿ ಪಲ್ಲಿ, ಸಬ್ಸಿ ಪಲ್ಲಿ, ಸೌತಿಕಾಯಿ, ಗಜ್ಜರಿ ಇದನ್ನ ತಿಂದ್ರ ಅದರೊಳಗಿರ್ತಕ್ಕಂಥ ವಿಟಮಿನ್ ಎಷ್ಟು ಅದಾವ ಅನ್ನೋದು ಗೊತ್ತದ. ಗೊತ್ತು ಇದ್ದು ಇವತ್ತನ್ನ ರೋಡ್ ಮ್ಯಾಗ ಇಟ್ಟುಕೊಂಡು ಕುಂತ ನಮ್ಮ ರೈತರು ಮಾರಬೇಕು. ಅದು ಹೆಂಗ್ರಿ? ಬಂದು ರೈತರನ್ನ ವ್ಯಾಪಾರ ಮಾಡೋರು ನೋಡ್ಬೇಕು. ರೈತ ಕೂತಿರ್ತಾನ, ತಲೆ ಮ್ಯಾಗ ಟವಲ್ ಸುತ್ತಕೊಂಡು, ಯಾಕಂದ್ರೆ ಬಿಸಿಲಾಗನ ಸಂತಿ ಟವಲ್ ಸುತ್ತಕೊಂಡು ಕುಂತಿರ್ತಾನ. ಪಾಪ ಹಳಿ ದೋತರ, ಹಳಿ ಮುಂಡ ಹಾಕೊಂಡ ಅವ್ರನ್ನ ಮುಂದೆ ಇಟ್ಕೊಂಡು ತುದುಗುಳ್ಳೆ ಕೂತಿರ್ತದ. ಒಬ್ಬ ಬರ್ತಾನ, ದೊಡ್ಡ ಸಾಹಿಬ್ ಬರ್ತಾನ. ಬಂದು ಮೆತ್ತಿಪಲ್ಲಿ ಹೆಂಗ ಅಂತ ಕೇಳಿದಾಗ 5 ರೂಪಾಯಿಗೊಂದು ಸೂಡ್ರಿ, ಮೆತ್ತಿಪಲ್ಲಿ 5 ರೂಪಾಯಿಗೊಂದು ಸೂಡ್ರಿ ಅಂತಾನೆ. ಇದಕ್ಯಾಕೋ 5 ರೂಪಾಯಿ? 5 ರೂಪಾಯಿ ಇದಕ್ಯಾಕ? 5 ರೂಪಾಯಿಗೆ 2 ಕೊಡು ಕೇಳ್ತಾನೆ. ಸೌತೆಕಾಯಿ ಹೆಂಗ್ರಿ? 20 ರೂಪಾಯಿಗೆ ಪಾವ್ ಕಿಲೋ ರೀ. ಇವಕ್ಯಾಕೋ 20 ರೂಪಾಯಿ? 10 ರೂಪಾಯಿಗೆ ಪಾವ್ ಕಿಲೋ ಕೊಡು ಅಂತ ಕಾಡಿ ಬೇಡಿ ಪಾಪ ರೈತನು ಒಯ್ತೀರಿ. ಅದ ನೀವು ಅಲ್ಲಿ ಬಾಟ್ಲಿ ಅಂಗಡಿಗೆ ಹೋದಾಗ ಒಂದು 100 ರೂಪಾಯಿ, 500 ರೂಪಾಯಿ ಹೇಳ್ತಾನೆ. ಇದಕ್ಯಾಕೋ 500 ಅಂತೀರ ಅಂದ್ರೆ ಕುತ್ತಿಗೆ ಮೇಲೆ ಕೈಯ ಕೊಡ್ತಾನ. ನಡಿ ಹೊರಗೆ ಮೊದಲು ನೀ ವ್ಯಾಪಾರ ಮಾಡವ ಅಲ್ಲತಾನ. ನಮ್ಮಲ್ಲಿ ಮಾತಾಡಂಗಿಲ್ಲ ಸುಮ್. ಅದು ಮತ್ತೆ ಹೆಂಗಂದ್ರ ರೀ, ಅದು 300 ರೂಪಾಯಿ 400 ರೂಪಾಯಿ ಒಂದು ಬಾಟಲ್ ಇತ್ತಂದ್ರೆ 500 ನೋಟ್ ಕೊಟ್ರೆ ಹೊಳ್ಳಿ ಚಿಲ್ಲರ್ ಸದೆ ಕೊಡಂಗಿಲ್ಲ. ಇಲ್ಲ ಅಂತ ನಾವು ಸುಮ್ ತಗೊಂಡು ಹೋಗ್ತೀನಿ.
ಹೆಂಗ ನೋಡ್ರಿ ನಮ್ಮ ದೇಶದ ಪರಿಸ್ಥಿತಿ ಹೆಂಗ. ನಮ್ಮ ದೇಶದ ಈ ಮಹಾನುಭಾವರ ಜನರ ಮನಸ್ಥಿತಿ ಹೆಂಗಾಗ್ಯದ ನೋಡ್ರಿ. ಯಾಕಂದ್ರ ನಮಗೆ ಇಲ್ಲಿ ತನಕನೂ ಸೆಲೆಕ್ಟ್ ಮಾಡಕ್ ಆಗವಲ್ತು, ಆಯ್ಕೆ ಮಾಡಕ್ ಆಗವಲ್ತು. ನಮಗೆ ಏನು ತಿಂದ್ರ ಒಳ್ಳೆಯದು, ಏನ್ ತಿಂದ್ರ ಕೆಟ್ಟದ್ದು. ಮನಿಯೊಳಗ ಅವ್ವ ಜೋಳದ ರೊಟ್ಟಿ ಮಾಡಿರ್ತಾಳ, ಜೋಳದ ರೊಟ್ಟಿ ಅದ್ರ ಮ್ಯಾಲ ಬೆಣ್ಣಿ, ಅದ್ರ ಮ್ಯಾಲ ಒಂದಿಟ್ಟು ಖಾರ ಹಾಕಿ ತಿಂದ್ರ ತಿಂದರೆ ಇಲ್ಲ. ಮತ್ತೆ ನಾವು ತಿಂದಿದ್ರೆ ಅದಕ್ಕೆ ಹೇಳ್ತೀವಿ ನಾವು, ಏನ್ರಿ ಸ್ವಾಮಿಗಳು ಏನ್ ನೀವು ನಮ್ಮಲ್ಲೇನು ಹಾಲೆಣ್ಣೆ ಎಮ್ಮಿಲ್ಲೇನು ಅದಾವ ಕರೆ ಹೆಂಗ್ ಓದ ಬೇರೆದವಾಗ ಹಾಕವ್ರಲ್ಲ, ಮಜ್ಜಿಗೆ ಸದೇ ಸಿಗಂಗಿಲ್ಲ ನಿಮ್ ಮನ್ಯಾಗ. ಈಗ ಎಲ್ಲ ಮಾರುದ. ನಮ್ಮ ಹಿಂದಿನ ರೈತರು ಹೆಂಗಂತಂದ್ರ ಹಾಲ ಮೊಸರ ಮಜ್ಜಿಗೆ ಎಷ್ಟು ತಿಂತಿದ್ರು. ಜೋಳದ ರೊಟ್ಟಿ ಬಿಸಿ ರೊಟ್ಟಿ ಮ್ಯಾಗ ಬೆಣ್ಣಿ ಖಾರ ಹಾಕೊಂಡ ಸೌರ್ಕೊಂಡ್ ತಿಂದ್ರ ಎಷ್ಟು ರುಚಿ, ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು. ರೊಕ್ಕಿಲ್ಲ, ನಮ್ ತಾಯಿ ರೊಟ್ಟಿ ಮಾಡಿ ಕೊಟ್ಟಳಂದ್ರ ಆಕಿ ಕಿಸೆ ನೋಡಂಗಿಲ್ಲ, ನಮ್ಮ ಹೊಟ್ಟಿ ನೋಡ್ತಾಳ. ಹೋಟೆಲ್ದಾಗ ಕುಂತ ಊಟ ಮಾಡಿದ್ರಂದ್ರ ಅವ್ರು ನಮ್ಮ ಹೊಟ್ಟಿ ನೋಡಂಗಿಲ್ಲ, ನಿಮ್ ಕಿಸೆ ನೋಡ್ತಾರ. ನಿಮ್ ಕಿಸೆ ನೋಡ್ತಾರ. ಅಲ್ಲಿ ಹೋಗಿ ಕುಂತ ನೋಡ್ಬೇಕು, ಅವ್ರದೊಂದು ಇಂಥದೊಂದು ಇದ ಇರ್ತದೆ, ಏನದು ಮೆನ್ಯೂ ಸೆಲೆಕ್ಟ್ ಮಾಡ್ಬೇಕು. ಅದ್ರೊಳಗೆ ಹೇಳ್ತೀರಿ, ಒಂದು ಕಾಜು ಕರಿ ಕೊಡು, ಹೌದಿಲ್ಲ, ಒಂದು ಪನ್ನೀರ್ ಕೊಡು, ಒಂದೆರಡು ತಂದೂರು ರೊಟ್ಟಿ ಕೊಡು. ಆ ತಂದೂರು ರೊಟ್ಟಿ ಹಿಂಗೆ ಜಗ್ರಬೇಕಾದ್ರೆ ಹೆಂಗಿರುತ್ತೆ ನೋಡ್ರಿ, ಮೈದಾ ಹಿಟ್ಟ ಸಕ್ಕರೆ ವಿಷದಕ್ಕಿಂತಲೂ ಹೆಚ್ಚದು ವಿಷ. ನಮ್ಮಂದಿಗೆ ತಿನ್ನಾಕ ಬರುವಲ್ತು, ನಮ್ಮಂದಿಗೆ ಉಡಾಕ ಬರುವಲ್ತು, ನಮ್ಮಂದಿಗೆ ಚಂದ ಬದುಕಾಕ ಬರುವಲ್ತು. ಭಗವಂತ ಭಾರತ ದೇಶದಲ್ಲಿ ಕೊಟ್ಟಿರ್ತಕ್ಕಂಥ ಸಾಮಗ್ರಿಗಳನ್ನ ಬೇರೆ ಯಾವ ದೇಶದಲ್ಲಿಯೂ ಕೊಟ್ಟಿಲ್ರಿ. ನಮ್ಮ ಭಾರತ ದೇಶದ ಎಳೆನೀರು ರಫ್ತಾಗ್ತಾವ ಹೊರದೇಶಕ್ಕೆ. ಏನ್ರಿ, ಹೊರದೇಶಕ್ಕೆ ಹೋಗ್ತಾವ ನಮ್ಮ ಭಾರತ ದೇಶದ ಎಳೆನೀರು. ನಮ್ಮ ಭಾರತ ದೇಶದ ಬಾಳೆಹಣ್ಣು ಎಕ್ಸ್ಪೋರ್ಟ್ ಆಗ್ತಾವ, ಹೊರದೇಶಕ್ಕೆ ಹೋಗ್ತಾವ. ಅಂತ ಒಳ್ಳೆಯ ಸಾಮಗ್ರಿಗಳನ್ನು ನೋಡಬೇಕು. ಸಾವಯವ ಬೆಲ್ಲ ರಫ್ತು ಮಾಡೋದು, ಇಲ್ಲಿ ಸಕ್ಕರೆ ತಿನ್ಕೋತ ಕುಂಡ್ರೋದು. ಮತ್ತೇನು ಸಕ್ಕರೆ ವಿಷಾನ ಅದ. ಫ್ಯಾಕ್ಟ್ರಿ ಒಳಗ ಸಕ್ಕರೆ ತಯಾರು ಮಾಡಬೇಕಾದ್ರೆ ಏನೇನು ಕೆಮಿಕಲ್ ಹಾಕಿರ್ತಾರೆ ನಿಮಗೆ ಗೊತ್ತೇ ಇಲ್ಲ. ಸಾವಯವ ಬೆಲ್ಲ ನಾವು ಮಾಡೋದು, ಹೊರದೇಶಕ್ಕೆ ಕಳಿಸೋದು. ಹೊರದೇಶದಲ್ಲಿರ್ತಕ್ಕಂಥ ವಿಷಕಾರಿ ಪದಾರ್ಥಗಳನ್ನು ನಾವಿಲ್ಲಿ ತಂದು ತಿನ್ನೋದು. ನಮ್ಮ ಮನಸ್ಥಿತಿ ಹೆಂಗಾಗ್ಯಾವ ನೋಡ್ರಿ. ಅಟ್ಲೀಸ್ಟ್ ನೀವು ರೈತರು ನಿಮಗೆ ತಿನ್ನಕರ ನಿಮ್ಮ ಹೊಲದಾಗ ಬೆಳಿರಿಪ್ಪ ಸಾವಯವ. ಮುಂಜಾನೆ ಎದ್ದು ಕೂಡಲೇ ನಾವು ಸಂತಿಗೆ ಹೋಗಿ ಸೌತಿಕಾಯಿ ತಂದೀವಿ, ಗಜ್ರಿ ತಂದೀವು, ಫ್ರಿಜ್ನಾಗ ಇಟ್ರ ಬರೀ 2 ದಿವಸ 3ನೇ ದಿವಸಕ್ಕೆ ಆ ಸೌತಿಕಾಯಿಗಿಂತ ದೊಡ್ಡ ಹುಳ ಆಗಿರ್ತಾವ ಅದರ. ಯಾಕಂದ್ರ ಅಷ್ಟು ಕೆಮಿಕಲ್ ಹೊಡೆದು ಬಿಡ್ತೀವಿ ನಾವು, ಅಷ್ಟು ವಿಷಕಾರಿ ನಾವೇ ಹೊಡಿತೀವಿ. ಇಲ್ಲಿದ್ದವ್ರಿಗೆ ಒಂದು ಗ್ಲಾಸ್ನಾಗ ನೀರು ಹಾಕಿ ಒಂದಿಷ್ಟು ವಿಷ ಹಾಕಿ ಕೊಡ್ತೀನಿ, ಯಾರು ಕುಡಿತೀರಿ? ಯಾಕ್ರಿ ಸ್ವಾಮಿ ಅಂತೀರಿ? ನಾ ಕೊಟ್ರ ಕುಡಿಯಂಗಿಲ್ಲ, ನೀವ ಕುಡಿಯಾಕತ್ತೀರಿ, ನಿಮ್ಮ ಮನ್ಯಾಗ ನೀವ ತಿನ್ನಾಕತ್ತೀರಿ. ಅದಕ್ಕ ರೈತರು ಹೊಲ ಇದ್ದವ್ರು ನನಗೊಂದು ನೋವು ಏನಂತಂದ್ರ, 10 ಎಕರೆ ಹೊಲ ಇದ್ದವ ಒಂದು ಕೈ ಚೀಲ ತಗೊಂಡು ಕಿಶಾಗ 100 ರೂಪಾಯಿ ತಗೊಂಡ ಸಂತಿಗೆ ಹೋಗ್ತಾನೆ ಕಾಯಿಪಲ್ಯ ತರಕಂದ್ರ ಇವಂಗ ಹೆಂಗ ರೈತ ಅನ್ಬೇಕು ನಾವು? ರೈತ ಅಂತ ಹೆಂಗ ಅನ್ಬೇಕು? 10 ಎಕರೆ ಹೊಲ ಅದ. ಆ 10 ಎಕರೆ ಹೊಲದಾಗ ಒಂದು 4 ಬದನಿ ಗಿಡ ಬೆಳೆಯಕ್ಕಾಗಂಗಿಲ್ಲ, ಒಂದೆರಡು ಸೌತಿ ಬಳ್ಳಿ ಬೆಳೆಯಕ್ಕಾಗಂಗಿಲ್ಲ. ನಮ್ಮಂತ ರೈತರು ನಾವು ಹೋಗಿ ವಿಷದ ಸಾಮಗ್ರಿಗಳನ್ನು ತಂದು ತಿಂತೀವಂದ್ರ ನಮ್ಮ ಬದುಕಿನ ಚಿಂತನೆಯನ್ನು ನಾವು ಯಾರು ಮಾಡ್ತಾ ಇಲ್ಲ. ಅದಕ್ಕ ಮನುಷ್ಯ ಈ ಜಗತ್ತಿನೊಳಗ ನಾವು ಏನು ಮೊದಲು ಬೌದ್ಧಿಕ ಶಕ್ತಿ ಆಯ್ಕೆ ಮಾಡೋದು ಬಹಳ ಮುಖ್ಯ. ಅದನ್ನ ನಾವು ತಲೆಗೆ ಇಟ್ಕೋಬೇಕು. ಏನು ಆಯ್ಕೆ ಮಾಡೋದು? ಒಂದು ಪ್ರಸಂಗ ಹೇಳ್ತೇನೆ. ನಾವು ಅಂತಿರ್ತೀವಿ ನೋಡ್ರಿ, ಏನಂತಂದ್ರ ಈಗ